ವೈಯಾಲಿಕಾವಲ್ನ ಮಹಾಲಕ್ಷ್ಮಿಯ ಮರ್ಡರ್ ಕೇಸ್ ಹೇಗಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಷ್ಟು ಆಂಗಲ್ನಲ್ಲಿ ಪೊಲೀಸರು ತನಿಖೆಯನ್ನು ಈಗಾಗಲೇ ಕೈಗೆತ್ತಿಕೊಂಡಿದ್ದಾರೆ. ಮಹಿಳೆ ಹತ್ಯೆಗೆ ಅಂತ ಆತ ಬಳಸಿದಂತಹ ಆಯುಧಗಳೇನು, ಮಹಿಳೆ ಹತ್ಯೆಗೈದು ತುಂಡಾಗಿ ಕತ್ತರಿಸಿ ಫ್ರಿಡ್ಜ್ನಲ್ಲಿ ಇಟ್ಟಂತಹ ಪ್ರಕರಣ, ಮೃತದೇಹವನ್ನು 50 ತುಂಡುಗಳನ್ನಾಗಿ ಮಾಡಿ ಫ್ರಿಡ್ಜ್ನಲ್ಲಿ ಇಟ್ಟಿದ್ದಾನೆ ಹಂತಕ, ಕೊಲೆ ಆರೋಪಿ ಪತ್ತೆಗಾಗಿ 6 ತಂಡಗಳ ರಚನೆಯನ್ನ ಮಾಡಲಾಗಿದೆ. ರೈಟ್, ಈಗ ಬರ್ತಿರೋ ಮಾಹಿತಿ ಪ್ರಕಾರ ಕೊಲೆಯ ಆರೋಪಿಗಾಗಿ 5 ತಂಡಗಳನ್ನ ರಚನೆ ಮಾಡಿದ್ದಾರೆ. ಈ 5 ತಂಡಗಳು ಪ್ರತ್ಯೇಕವಾಗಿ ಇನ್ವೆಸ್ಟಿಗೇಷನ್ ನಡೆಸುತ್ತೆ. ಕೊಲೆ ಮಾಡಿ ಶವವನ್ನ ಯಾವ ಕಾರಣಕ್ಕೆ ಆತ ಫ್ರಿಡ್ಜ್ ನಲ್ಲಿ ಇಟ್ಟ ಅನ್ನೋ ಅಂಶವನ್ನು ಕೂಡ ಪತ್ತೆ ಹಚ್ಚುವಂತಹ ಹಿನ್ನೆಲೆಯಲ್ಲಿ ಈಗ ಪೊಲೀಸರಿಗೆ ಸಹಜವಾಗಿ ಬೇರೆ ಬೇರೆ ಕೇಸ್ಗಳನ್ನ ಹ್ಯಾಂಡಲ್ ಮಾಡಿದಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ಕಾರಣಗಳಿರುತ್ತೆ. ಅದೇ ಕಾರಣ ಇಲ್ಲೂ ಕೂಡ ಇದೆಯಾ ಅನ್ನೋದನ್ನ ಯೋಚಿಸ್ತಾ ಇದ್ದಾರೆ. ಕೊಲೆ ಮಾಡಿ ಎಸ್ಕೇಪ್ ಆಗಲು ಪ್ಲಾನ್ ಮಾಡಿದ್ನ ಹಂತಕ, ಫ್ರಿಡ್ಜ್ ನಲ್ಲಿ ಮೃತದೇಹ ಕತ್ತರಿಸಿಟ್ರೆ ಅಷ್ಟು ಸುಲಭವಾಗಿ ಅದು ಗೊತ್ತಾಗಲ್ಲ ಅನ್ನೋದು ಅವನ ಮೊದಲ ಪ್ಲಾನ್ ಇರಬಹುದು. ಅಂದ್ರೆ ತಕ್ಷಣಕ್ಕೆ ಅದು ಗೊತ್ತಾಗಲ್ಲ, ಸ್ಮೆಲ್ ಬರೋದಕ್ಕೂ ಕೂಡ ಬಹಳಷ್ಟು ಸಮಯ ಹಿಡಿಯುತ್ತೆ. ಕೊಡಿಯೋದಕ್ಕೆ ಆರಂಭಿಸೋದಕ್ಕೂ ಕೂಡ ಅದು ಅಷ್ಟು ಅವಕಾಶ ಇರಲ್ಲ. ಫ್ರಿಡ್ಜ್ನ ಆನಲ್ಲಿ ಇಟ್ಟು ಮೃತದೇಹವನ್ನ ಫ್ರಿಡ್ಜ್ನಲ್ಲಿ ಇಟ್ಬಿಟ್ರೆ ಈ ಕಾರಣಕ್ಕೆ ಆತ ಫ್ರಿಡ್ಜ್ನಲ್ಲಿ ಇಟ್ನ. ಜೊತೆಗೆ ಫ್ರಿಡ್ಜ್ನಲ್ಲಿ ಇಡೀ ದೇಹವನ್ನ ಇಡೋದು ಹೇಗೆ, ಅದಕ್ಕೆ ಆತ ಕತ್ತರಿಸಿ ಇಟ್ಟಿದ್ದಾನೆ, ತುಂಡು ತುಂಡಾಗಿ ಮಾಡಿ ಇಟ್ಟಿದ್ದಾನೆ. ಫ್ರಿಡ್ಜ್ನಲ್ಲಿ ಮೃತದೇಹ ಕತ್ತರಿಸಿಟ್ರೆ ಅಷ್ಟು ಸುಲಭವಾಗಿ ಗೊತ್ತಾಗಲ್ಲ. ಫ್ರಿಡ್ಜ್ನಲ್ಲಿ ಶವ ಕೊಳೆಯೋಕೆ ಕನಿಷ್ಠ 10 ದಿನಗಳ ಸಮಯಾವಕಾಶ ಬೇಕಾಗತ್ತೆ. ಈ ಕಾರಣಕ್ಕಾಗಿ ಆತ ಫ್ರಿಡ್ಜ್ ಆನ್ ಮಾಡಿ ಫ್ರಿಡ್ಜ್ನಲ್ಲಿ ಪೀಸ್ ಮಾಡಿರುವಂತಹ ದೇಹದ ಭಾಗಗಳನ್ನ ಜೋಡಿಸೋ ಮೂಲಕವಾಗಿ ಇಟ್ಟು ಎಸ್ಕೇಪ್ ಆಗಿದ್ದಾನೆ. ಕೊಲೆಗೆ ಬಳಸಿರುವ ಚಾಕು ಕೂಡ ಆತ ಕೊಂಡೊಯ್ದಿರುವಂತಹ ಸಾಧ್ಯತೆಗಳಿದೆ. ಕಾರಣ ಮನೆಯಲ್ಲಿ ತಡಕಾರದ ಸಂದರ್ಭದಲ್ಲಿ ಹತ್ಯೆಗೆ ಬಳಸಲಾಗಿರುವಂತಹ ಮಾರಕಾಸ್ತ್ರಗಳು ಯಾವೂ ಕೂಡ ಮನೆಯಲ್ಲಿ ಸಿಕ್ಕಿಲ್ಲ ಅನ್ನೋ ಪ್ರಾಥಮಿಕ ಅಂಶ ಸಿಗ್ತಾ ಇದೆ. ಆ ಕಾರಣಕ್ಕಾಗಿ ಆತ ಈ ತುಂಡು ಮಾಡೋದಕ್ಕೆ ಬಳಸಿದಂತಹ ಚಾಕುನೋ ಮತ್ತೊಂದು ಅದನ್ನು ಕೂಡ ಕೊಂಡೊಯ್ದಿರುವ ಸಾಧ್ಯತೆ ಇದೆ.